ಫೇಸ್ ಕೇರ್ ಇದು 25th ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ನನಗೊಂದು 7-8 ವರ್ಷದಿಂದ ಪರಿಚಯದ ನಂತರ ಆಮೇಲೆ ನಮಗೆ ಗೊತ್ತಾಯ್ತು ಅವ್ರು ನಮಗೆ ರಿಲೇಟಿವ್ ಅಂತ ಕೂಡ. ಅದಕ್ಕಿಂತ ಆದಮೇಲೆ ಒಳ್ಳೆಯ ಸ್ನೇಹಿತೆ ಕೂಡ. ನನ್ನ ಕಷ್ಟದಲ್ಲಿ ಅವರ ಕಷ್ಟದಲ್ಲಿ ನಾನು ಸಹಭಾಗಿ ಆಗಿಕೊಂಡು ಎಲ್ಲ ಅವರ ಅಪ್ಸ್ ಆ್ಯಂಡ್ ಡೌನ್ಸ್ ಅಥವಾ ಅವರ ಸಂಸ್ಥೆಯಲ್ಲಿ ಏನೆಲ್ಲ ನಡೀತದೆ ಅದನ್ನು ಕೂಡ ನನ್ನ ಹಂಚಿಕೊಳ್ಳುತ್ತಾ ಅವರು ಇಷ್ಟು ವರ್ಷ ತನ್ನ ಕಾಲ ಮೇಲೆ ಸ್ವಂತಿಕೆಯಿಂದ ಅವರು ಈ ಒಂದು ಹಂತನ್ನು ತಲುಪಿದ್ದಾರೆ. ಅದಕ್ಕೆ ಅವರಿಗೆ ಫಸ್ಟ್ ಆಫ್ ಆಲ್ ಎಲ್ಲರೂ ಒಂದು ಕೈ ಚಪ್ಪಾಳೆ ತಟ್ಟಿ ಅವರನ್ನು, ಯಾಕಂದರೆ ಅವರು ಒಬ್ಬಂಟಿಯಾಗಿ ಇದ್ದು ಅವರೆಲ್ಲ ಕಾರ್ಯಗಳನ್ನು ಒಳ್ಳೆಯ ಒಂದು ತಮ್ಮ ಕಾಲ ಮೇಲೆ ತಾವು ನಿಂತು ಅದನ್ನೆಲ್ಲ ರೀತಿಯಿಂದ ಸಾಧಿಸಿ ತೋರಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಆಗಿರ್ಬೋದು. ಅವರು ಈಗ ಅವರ ಫೇಸ್ ಕೇರಿಂದ ಹಿಡಿದು ಅಲ್ಲಿ ಮನೆಯಲ್ಲಿ PG ಕೂಡ ನಡೆಸಿಕೊಂಡು ಯಾವುದರಲ್ಲಿ ಅವರು ಕಮ್ಮಿ ಇಲ್ಲ. ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ತುಂಬಾ ಧೈರ್ಯದಿಂದ ಹೀಗೆ ಮಾಡುವನ ಹಾಗೆ ಮಾಡುವನ ಅಂತ ಫೋನ್ ಮಾಡಿ ಕೇಳಿಕೊಂಡು ತನ್ನ ಒಂದು ಇಂಟ್ರೆಸ್ಟ್ ಅಲ್ಲಿ ಅದಕ್ಕೆ ತಕ್ಕ ಅವರ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಿಕೊಂಡು ಅವರ ಮಗಳು, ಅವರ ಸ್ಟಾಫ್ ಆಗಿರ್ಬೋದು, ಅವರ ಕಸ್ಟಮರ್ಸ್ ಆಗಿರ್ಬೋದು, ಎಲ್ಲರ ಹತ್ರ ಅವರು ಹಂಚಿಕೊಂಡು ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಅಚೀವ್ ಮಾಡಿದ್ದಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸುಜಾತಕ್ಕ. ಹಾಗೆ ಇವತ್ತು ಅವರು ಈ ಮಟ್ಟಕ್ಕೆ ಏರ್ಬೇಕಾದ್ರೆ ಅವರ ಕಸ್ಟಮರ್ಸ್ ತುಂಬಾ ಅವರಿಗೆ ಸಹಕಾರ. ಯಾಕಂದ್ರೆ ಅವರು ಬಂದ್ರೆ ತಾನೇ ಅವರು ಈ ಒಂದು ಮಟ್ಟಕ್ಕೆ ಏರ್ಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಅದೇ ರೀತಿ ಇದೊಂದು ವಿನೂತನ ಕಾರ್ಯಕ್ರಮ, ಮಕ್ಕಳ ಒಂದು ಕೃಷ್ಣ ಫೋಟೋ ಸ್ಪರ್ಧೆ ಅಂತ ಕೂಡ ಏರ್ಪಡಿಸಿ ತುಂಬಾ ಮಕ್ಕಳು ಹೇಳ್ತಾ ಇದ್ದಾರೆ ಇಷ್ಟು ಬಂತು, ಇನ್ನು ಸ್ಟಾಪ್ ಮಾಡ್ತಾ ಇದ್ದೇವೆ ಅಂತ. ಹಾಗೆ ಅವರಿಗೂ ತುಂಬಾ ಖುಷಿಯಾಗಿದೆ. ಅವರ ಸ್ಟಾಫ್ ಕೂಡ ಅವರಿಗೆ ಅಷ್ಟೇ ಒಂದು ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನನ್ನ ಹತ್ರ ಹೇಳಿದಾಗ ನಾನು ಹೇಳಿದೆ ತೊಂದರೆ ಇಲ್ಲ, ನಮ್ಮ ಸ್ಕೂಲಲ್ಲಿ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಒಂದು ಸ್ಟೂಡೆಂಟ್ ಕೂಡ ನೋಡಿದೆ ನಮ್ದು ಇಲ್ಲಿ ಬಂದಾಗ, ಅಲ್ಲಿ ನಿಮ್ಮ ಮೇಕೋವರ್ ಅಲ್ಲಿ ನಮ್ಮೊಬ್ಳು ಸ್ಟೂಡೆಂಟ್ ಕೂಡ ಇದ್ದಾಳೆ. ಹಾಗೆ ಖುಷಿ ಆಗ್ತದೆ. ನಮ್ಮ ಮಕ್ಕಳು ಅವರು ಕೂಡ ಒಂದು ಇದಕ್ಕೆ ಅವರ ಕೋರ್ಸ್ ಇತ್ತು, ಮೇಕೋವರ್ ಮತ್ತೆ ಬ್ರೈಡಲ್ ಸಾರಿ ಡ್ರೇಪಿಂಗ್ ಎಲ್ಲ ಇತ್ತು. ಸೊ ಅಂಥದಕ್ಕೆ ಕೂಡ ಅವರು ಎನ್ಕರೇಜ್ ಮಾಡಿದ್ದಾರೆ. ಎಲ್ಲ ಒಂದು ಕೆಲಸಗಳಲ್ಲಿ ನನ್ನ ಸಹಕಾರ ಯಾವತ್ತೂ ನಿಮ್ಗಿದೆ. ಇನ್ನೂ ಕೂಡ ಹೆಚ್ಚಿನ ಒಂದು ಅಚೀವ್ ಮಾಡಿ, ಹಾಗೆ ಇನ್ನಷ್ಟು ಕಮ್ಮಿಂಗ್ ಇಯರ್ಸ್ ಅಲ್ಲಿ ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳಗಿ